ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ 5 ಪ್ರಮುಖವಾದ ಪ್ರಶ್ನೆಗಳೊಂದಿಗೆ ನವೋದಯದಲ್ಲಿ ಅಂಕಗಣಿತದಲ್ಲಿ ನೀವು ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ 5 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. 2025 ಡಿಸೆಂಬರ್ 13ರಂದು ನಡೀತಾ ಇರುವಂತಹ ಈ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಈ ಒಂದು ಕ್ಲಾಸಸ್ ಆಗಿದೆ. ಬಹಳಷ್ಟು ದಿನಗಳಿಂದ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಉಚಿತವಾಗಿರುವಂತಹ ಯೂಟ್ಯೂಬ್ ಕ್ಲಾಸಸ್ ಮತ್ತು ವಿಡಿಯೋ ಕ್ಲಾಸಸ್ ಮತ್ತು ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಬರ್ತಿದ್ದೇವೆ. ಎಕ್ಸ್ಪೀರಿಯನ್ಸ್ ಶಿಕ್ಷಕರುಗಳಿಂದನೇ ಆನ್ಲೈನ್ ಕ್ಲಾಸಸ್ ಕೂಡ ಕೊಡ್ತಾನೆ ಇದ್ದೇವೆ. ಅದರ ಜೊತೆಗೆ ನವೋದಯ ಶಾಲೆ, ಸೈನಿಕ ಶಾಲೆ, ಮುರಾರ್ಜಿ ಶಾಲೆ, ಕಿತ್ತೂರು ಸೈನಿಕ ಶಾಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಪುಸ್ತಕಗಳನ್ನು ಕೂಡ ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಅದರ ಜೊತೆಗೆ 13 ಡಿಸೆಂಬರ್ 2025 ನಡೀತಾ ಇರುವಂತಹ ಈ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ನಮ್ಮ ಈ ಕ್ಲಾಸ್ ಉಪಯೋಗಿಸಿಕೊಳ್ಳಿ, ಗಣಿತದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿ. ಇವತ್ತು ನಾವು ಮಾಡ್ತಾ ಇರುವಂಥದ್ದು ನವೋದಯ ಪರೀಕ್ಷೆಯಲ್ಲಿ ಬರ್ತಿರುವಂಥ ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಪಾರ್ಟ್ 1 ಮೊದಲನೆಯ ಒಂದು ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಈ ಕ್ಲಾಸನ್ನು ಪ್ರಾರಂಭದಿಂದ ಕೊನೆಯವರು ನೋಡಿಕೊಳ್ಳಿ. ನಿಮಗೆ ಅನುಕೂಲ ಆಗ್ತಾ ಇದ್ದರೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನಾನು ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. 9, 7, 0 ಮತ್ತು 4 ಈ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ದೊಡ್ಡ ಮತ್ತು ಚಿಕ್ಕ 4 ಅಂಕಿಗಳ ನಡುವಿನ ವ್ಯತ್ಯಾಸವೇ ಕೇಳ್ತಾ ಇದ್ದಾನೆ. ದ ಡಿಫರೆನ್ಸ್ ಬಿಟ್ವೀನ್ the largest and smallest 4 numbers using all the digits 9, 7, 0 and 4 is ಅಂದ್ಕೊಂಡಿದ್ದಾನೆ. ಮಕ್ಕಳು ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾನೆ, ಏನು ಕೇಳಿದ್ದಾನೆ, ನಾನೇನು ಮಾಡಬೇಕು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಈಸಿಯಾಗಿ ನೀವು ಔಟ್ ಆಫ್ ಔಟ್ ಅಂಕವನ್ನು ಅಂಕಗಣಿತದಲ್ಲಿ ನೀವು ಪಡ್ಕೋಬೋದು. ಈ ಥರ ಪ್ರಶ್ನೆಗಳನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡಿದರೆ ನೀವು ಅಂಕಗಣಿತದಲ್ಲಿ ಕೂಡ ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ಏನು ಕನಸನ್ನು ಕಾಣ್ತಾ ಇದ್ದೀರಿ, ನಾನು ನವೋದಯ ಶಾಲೆಗೆ ಆಯ್ಕೆ ಆಗಬೇಕಂತ ಈಸಿಯಾಗಿ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ಪ್ರಶ್ನೆಗಳು ಕೊಟ್ಟಾಗ ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮಗೆ 9 ಕೊಟ್ಟಿದ್ದ ದತ್ತ ಸಂಖ್ಯೆ 7, 0, 4 ಈ ಅಂಕಿಗಳನ್ನು ಉಪಯೋಗಿಸ್ಕೋಬೇಕಂತೆ. ಅದು 4 ಅಂಕಿದಾಗಿರಬೇಕಂತೆ. ಅದು ಮತ್ತೆ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ವ್ಯತ್ಯಾಸ ಕೇಳ್ತಾ ಇದ್ದಾನೆ. 0ಗಳು ಬಂದಾಗ ನೀವು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ರಚನೆ ಮಾಡ್ಕೊಳ್ಳೋದನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕಂತೆ. ಫಸ್ಟು ನಾನು ನಿಮಗೆ ದೊಡ್ಡ ಸಂಖ್ಯೆಯನ್ನು ತಗೋತಾ ಇದ್ದೀನಿ. ದತ್ತ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ನಾನು ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡ್ತಾ ಇದ್ದೀನಿ. ದೊಡ್ಡ ಸಂಖ್ಯೆ = ನೀವು 0 ಬಂದಾಗ ದೊಡ್ಡ ಸಂಖ್ಯೆ ರಚನೆ ಮಾಡಬೇಕಾದ್ರೆ ನಾವು ಏನು ಫಸ್ಟು ನಮ್ಗೆ ಗೊತ್ತಿರಬೇಕು, ಇಳಿಕೆ ಕ್ರಮದಲ್ಲಿ ಸಂಖ್ಯೆ ಬರಿಬೇಕಂತೇಳಿ. ದತ್ತ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ, 9 ಇದೆ, ನೆಕ್ಸ್ಟು 7 ಇದೆ, ನೆಕ್ಸ್ಟು 4 ಇದೆ, ನೆಕ್ಸ್ಟು 0 ಇದೆ. ಕೊಟ್ಟಿರುವಂಥ ದತ್ತ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ರಚನೆ ಮಾಡಿದ್ದೀನಿ. ದೊಡ್ಡ ಸಂಖ್ಯೆ ರಚನೆ ಮಾಡಬೇಕಂದ್ರೆ ಇಳಿಕೆ ಕ್ರಮದಲ್ಲಿ ಬರ್ಕೊಂಡು ಹೋಗ್ಬಿಟ್ರೆ ನಮಗೆ ದೊಡ್ಡ ಸಂಖ್ಯೆ ಸಿಗುತ್ತೆ. ಹಾಗಾದರೆ ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಾಗಿದೆ. ನಾವು ಚಿಕ್ಕ ಸಂಖ್ಯೆ = ಮಕ್ಕಳೇ, ನೀವು ಚಿಕ್ಕ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರಿಬೇಕು. ಆದರೆ ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ 0 ಬಂದಾಗ ಸ್ವಲ್ಪ ಲಕ್ಷ ಕೊಟ್ಟು ನೀವು ಬಿಡಿಸ್ಬೇಕಾಗುತ್ತೆ. 0ನ್ನು ನಾವು ಮೊದಲಿಗೆ ಬರೆದ್ರೆ ಅದಕ್ಕೆ ಬೆಲೆ ಸಿಗುವುದಿಲ್ಲ. ನೀವೇನು ಬರಿತೀರಿ, 0,
4, 7, 9 ಅಂತ ನೀವೇನಾದರೂ ಏರಿಕೆ ಕ್ರಮದಲ್ಲಿ ಬರೆದ್ರೆ ಇಲ್ಲಿ ದತ್ತ ಸಂಖ್ಯೆಗಳು 3 ಯೂಸ್ ಆದಂಗೆ ಆಗುತ್ತೆ, 4 ಯೂಸ್ ಆಗುವುದಿಲ್ಲ. ಆದ್ದರಿಂದ 0 ಬಂದಾಗ ಏನು ಮಾಡಬೇಕಂದ್ರೆ 0ಕ್ಕಿಂತ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತಾ 4 ಬರ್ತಲ್ಲ, 4ಅನ್ನು ಮೊದಲು ಹಚ್ಚಿಬಿಡ್ಬೇಕು, ನೆಕ್ಸ್ಟೇ 0 ಹಚ್ಚಬೇಕು. ಮುಂದೆ ಮತ್ತೆ ನಾವು ಏರಿಕೆ ಕ್ರಮದಲ್ಲಿ ಬರ್ಕೋತ ಹೋಗಿಬಿಟ್ರೆ ನಮಗೇನಾಯ್ತು, ಈಗ 4 ಅಂಕಿಯ ಚಿಕ್ಕ ಸಂಖ್ಯೆ ರಚನೆ ಆಯಿತು, 4 ಅಂಕಿಯ ದೊಡ್ಡ ಸಂಖ್ಯೆ ಸಿಕ್ತು, 4 ಅಂಕಿಯ ಚಿಕ್ಕ ಸಂಖ್ಯೆ ರಚನೆ ಆಯಿತು. ಅದರ ವ್ಯತ್ಯಾಸ ಅಂತ ಕೇಳ್ತಾನೆ. ವ್ಯತ್ಯಾಸ ಅಂದರೆ ನೀವು ಅಂತರ ವ್ಯತ್ಯಾಸವಂತ ಕೇಳಿದ್ರೆ ನೀವು ಮೈನಸ್ ಮಾಡಬೇಕು. 0ದಲ್ಲಿ 9 ಹೋಗುವುದಿಲ್ಲ, ಅದಕ್ಕೆ ಕ್ಯಾರಿ ನೀವು ಇದಕ್ಕೆ ಪಕ್ಕದ ಮನೆಯಲ್ಲಿ ತಗೋಬೇಕು. ಕ್ಯಾರಿ 1 10 ಆಯಿತು, 10ರಲ್ಲಿ 9 ಹೋದರೆ 1 ಉಳಿತು. ಈ ಕ್ಯಾರಿಯನ್ನು ಇದಕ್ಕೆ 7ಕ್ಕೆ 1 ಕೂಡಿಸ್ಬಿಟ್ಟು 8, ಮತ್ತೆ 4ರಲ್ಲಿ 8 ಹೋಗಲ್ಲ, ಕ್ಯಾರಿ ತೊಗೊತೀನಿ 14 ಆಯಿತು. 14ರಲ್ಲಿ 8ಅನ್ನು ಕಳೆಯಿರಿ, 6 ಉಳಿತು. ನೆಕ್ಸ್ಟು 7 ಇದೆ, 7ರಲ್ಲಿ 1 ಕಳೆದ್ರೆ 6 ಉಳಿತು. 9ರಲ್ಲಿ 4ಅನ್ನು ಕಳೆಯಿರಿ, 9ರಲ್ಲಿ 4 ಕಳೆದ್ರೆ 5 ಉಳಿತು. ನಮಗೆ ಉತ್ತರ 5661 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ ಸಂಖ್ಯೆ ಇಲ್ಲಿ 4ನೇ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಇದೆ. ಈ ಥರ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು, ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋದರೆ ನೀವು ಔಟ್ ಆಫ್ ಅಂಕವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನ ಯಾವ ಸಂಖ್ಯೆಯನ್ನು 3, 4, 5 ಮತ್ತು 6ರಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಅಂತ. Which of the following numbers is completely divisible by 3, 4, 5 and 6? ಇಲ್ಲಿ ನೋಡ್ಕೊಡ್ರಿ, 3, 4, 5 ಮತ್ತು 6ರಿಂದ ಬಂತು ಸಂಪೂರ್ಣವಾಗಿ ಭಾಗಿಸಬಹುದಾದ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ರೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ, ಕೊಟ್ಟ ದತ್ತ ಸಂಖ್ಯೆಗಳದ್ದು ಲಸ ತೆಗಿಬೇಕು ಅಂತ ನಿಮ್ಮ ತಲೆಯಲ್ಲಿ ಬರಬೇಕು. ಯಾವ್ಯಾವಪ್ಪ ಸಂಖ್ಯೆಗಳಂದರೆ 3, 4, 5 ಮತ್ತು 6. ಇವು 4 ಸಂಖ್ಯೆಗಳ ಲಸ LCM ತೆಗೆದುಬಿಟ್ರೆ ಇದು ಉತ್ತರ ಸಿಗುತ್ತೆ ಅಂತ ಗೊತ್ತಾಗಬೇಕು. ಓಕೆ ಮಕ್ಕಳಿಗೆ ಗೊತ್ತಾಯ್ತಲ್ಲ. ಈಗ ಏನು ಮಾಡೋಣ, ನಾವು ಈ ದತ್ತ ಸಂಖ್ಯೆಗಳ ಲಸ ತೆಗಿಬೇಕಂದ್ರೆ ಫಸ್ಟ್ ನೀವು ಯಾವಾಗಲೂ 2ರ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. 2, 3, 5, 7, 11 ಈ ಥರ ಸಂಖ್ಯೆ ತೆಗೆದುಕೊಂಡು ಹೋದರೆ ನಿಮ್ಗೆ ಈಜಿಯಾಗಿ ಲಸ ಪರ್ಫೆಕ್ಟಾಗಿ ತೆಗಿಬೋದು. ಫಸ್ಟ್ ನಾನು 2 ಸಂಖ್ಯೆ ತೊಗೋತಿದ್ದೀನಿ, 2ಅನ್ನು ಹಚ್ತೀನಿ. 2ರಲ್ಲಿ 3 ಮಗ್ಗಿಂದ 3 ಹೋಗೋದಿಲ್ಲ, 3ಅನ್ನು ಹಾಗೆ ಹಚ್ಚಿಬಿಡಿ. 4 ಹೋಗುತ್ತೆ, 2 2 4, 5 ಹೋಗೋದಿಲ್ಲ, ಹಾಗೆ ಹಚ್ಚಿ. 6 ಹೋಗುತ್ತೆ, 2 3 6. ಮತ್ತೆ ಇನ್ನು ಉಳಿದ ಸಂಖ್ಯೆಗಳು 2ರಿಂದ ಹೋಗ್ತಿದ್ರೆ 2ಅನ್ನು ಪೂರ್ಣ ಪ್ರಮಾಣವಾಗಿ ಮುಗಿಸ್ಬಿಡ್ಬೇಕು. ನೆಕ್ಸ್ಟ್ ಮತ್ತೆ 2 ಹಚ್ತೀನಿ, 3 ಹೋಗೋದಿಲ್ಲ, 2 1 2, 5 ಹೋಗೋದಿಲ್ಲ, ನೆಕ್ಸ್ಟ್ 3 ಹೋಗೋದಿಲ್ಲ. ನೆಕ್ಸ್ಟ್ 2 ಮುಗಿದ ತಕ್ಷಣ ನೆಕ್ಸ್ಟ್ ಬರ್ತಾ ಇದೆ 3ರಿಂದ ಹೋಗಬೇಕಾಗುತ್ತೆ. ನೆಕ್ಸ್ಟ್ 3ಅನ್ನು ಹಚ್ಚಿ, 3 ಮಗ್ಗಿಂದ 3 1 3, 1ಕ್ಕೆ 1, 5 ಹೋಗೋದಿಲ್ಲ, 3 1 3. ನೆಕ್ಸ್ಟ್ ಲಾಸ್ಟ್ ಮಗ್ಗಿ ಬರ್ತಾ ಇದೆ 5ರಿಂದ. ಓಕೆ ಮಕ್ಕಳು ನೋಡ್ರಿ, 5ಅನ್ನು ಹಚ್ಚಿ 1 1, 5 1 1ಕ್ಕೆ 1. ಈಗೇನು ನಾವು ಯಾವ ಮಗ್ಗಿಯಿಂದ ನಾವು ಅದನ್ನು ಕ್ಯಾನ್ಸಲ್ ಮಾಡಿದೇವಲ್ಲ ಆ ಮಗ್ಗಿಯನ್ನು ಬರ್ಕೋತಾ ಇದ್ದೀವಿ. ಲ ಸ ಹ ಇಜಿಕಲ್ ಟು ಯಾವ್ಯಾವ ಸಂಖ್ಯೆವು 2 ಇಂಟು 2 ಇಂಟು 3 ಇಂಟು 5. ಓಕೆ ಮಕ್ಕಳು ಇವನು ಗುಣಿಸ್ಬಿಟ್ರೆ ನಮ್ಗೆ ಉತ್ತರ ಸಿಗುತ್ತೆ. 2 2 4, 4 3 12, 12 5 60. ಈ 60 ಅನ್ನೋದು ಏನು ಬಂದಿದೆಯಲ್ಲ ಈ ಸಂಖ್ಯೆ 3ರಿಂದನೂ ಭಾಗ ಹೋಗುತ್ತೆ, 4ರಿಂದನೂ ಭಾಗ ಹೋಗುತ್ತೆ, 5ರಿಂದನೂ ಭಾಗ ಹೋಗುತ್ತೆ, 6ರಿಂದ ಭಾಗ ಹೋಗುತ್ತೆ. ಸಂಪೂರ್ಣವಾಗಿ ಭಾಗಿಸುವಂಥ ಸಂಖ್ಯೆ ಯಾವುದಪ್ಪ ಅಂದರೆ ಅದು 60. ಆಯ್ಕೆ ಸಂಖ್ಯೆ ಬಿ ರೈಟ್ ಆಗುತ್ತೆ. ನಿಮಗೆ ಈಸಿಯಾಗಿ ಶಾರ್ಟ್ಕಟ್ ಮೆಥಡ್ದಲ್ಲಿ ಕೂಡ ಬಿಡಿಸ್ಬೋದು, ಆದರೆ ನೀವು ಪರ್ಫೆಕ್ಟಾಗಿ ಅರ್ಥ ಆಗಲಿ, ಯಾಕಂದ್ರೆ ಸಾಕಷ್ಟು ಸಮಯ ಕೊಟ್ಟಿರ್ತಾರೆ. ಎಲ್ಲ ಪ್ರಾಬ್ಲಮ್ಗಳನ್ನು ನೀವು ಬಿಡಿಸಿದರೆ
ಅಂಕಗಣಿತದಲ್ಲಿ ಔಟ್ ಆಫ್ ಅಂಕವನ್ನು ಪಡ್ಕೋಬೋದು. ಓಕೆ ಮಕ್ಕಳೇ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. ಮೂರನೇ ಸಂಖ್ಯೆ ನೋಡ್ಕೊಳ್ಳಿ. 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತವು 15 ಆದರೆ ಮಧ್ಯದ ಸಂಖ್ಯೆಯ ವರ್ಗ ಎಷ್ಟು ಅಂತ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ದ ಸಮ್ ಆಫ್ 3 ಕಾಂಜುಗೇಟಿವ್ ನಂಬರ್ಸ್ ಈಸ್ 15 ಬಟ್ ದ ಸ್ಕ್ವಯರ್ ಆಫ್ ದ ಮಿಡಲ್ ನಂಬರ್ ಅಂತ ಕೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ, ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಒಟ್ಟಾರೆಯಾಗಿ 20 ಪ್ರಶ್ನೆಗಳಲ್ಲಿ ನಿಮಗೆ 16 ಪ್ರಶ್ನೆಗಳು ಸರಳವಾಗಿರ್ತವೆ, 4 ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರ ಕೊಟ್ಟಿರ್ತಾನೆ. ಆದ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಸಾಕು, ನೀವು 20 ಪ್ರಶ್ನೆಗೆ 20ಕ್ಕೂ ನೀವು ಸರಿ ಉತ್ತರ ಉತ್ತರಿಸ್ಬೋದು. ಈ ಥರ ಪ್ರಶ್ನೆಗಳು ಬಂದಾಗ ಯಾವ ರೀತಿ ನೀವು ಉತ್ತರಿಸ್ಬೇಕನ್ನೋದನ್ನು ಹೇಳ್ತಾ ಇದ್ದೀನಿ. 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಕೊಟ್ಟಾನೆ, ಆದರೆ 3 ಕ್ರಮಾನುಗತ ಸಂಖ್ಯೆಗಳೇ ಕೊಟ್ಟಿಲ್ಲ. ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡಿಬೇಕಾದ್ರೆ ನಾನು ಮೊದಲನೇ ಸಂಖ್ಯೆ ಎಕ್ಸ್ ಅಂತ ತಿಳ್ಕೊತೀನಿ, ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ 1 ಅಂತ ತಿಳ್ಕೊತೀನಿ, ಮೂರನೇ ಸಂಖ್ಯೆ ಎಕ್ಸ್ ಪ್ಲಸ್ 2 ಅಂತ ತಿಳ್ಕೊತೀನಿ. ಇವು 3 ಸಂಖ್ಯೆಗಳ ಮೊತ್ತ ಅವನೇ ಕೊಟ್ಟಾನ 15 ಅಂತೆ. ನೋಡಿಲಿ, ಆ ಸಂಖ್ಯೆಗಳನ್ನು ಸರಿ ನೋಡ್ಕೊಡಿ. ಒಂದನೇ ಸಂಖ್ಯೆ ಎಕ್ಸ್ ಅಂತ ತಿಳ್ಕೊಂಡಿದ್ದೀನಿ, ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ 1 ಅಂತ ತಿಳ್ಕೊಂಡಿದ್ದೀನಿ, ಮೂರನೇ ಸಂಖ್ಯೆ ಎಕ್ಸ್ ಪ್ಲಸ್ 2 ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಅವನು 3 ಕ್ರಮಾನುಗತ ಅಂತಾನೆ, ಸೀರಿಯಲ್ ಆಗಿರ್ಬೇಕಂತವು, ಕಂಟಿನ್ಯೂ ಆಗಿರ್ಬೇಕಂತೆ. ಅವುಗಳ ಮೊತ್ತ 15 ಅಂತಾನೆ. ಈಗ ಏನು ಮಾಡೋಣ ನೋಡೋಣ್ರಿ. 1 ಎಕ್ಸು ಪ್ಲಸ್ ಇದೆ, 2 ಎಕ್ಸು ಪ್ಲಸ್ ಇದೆ, 3 ಎಕ್ಸ್ ಇದ್ದಾವೆ. 3 ಎಕ್ಸ್ ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. ಸಂಖ್ಯೆ ಕೂಡಿಸೋಣ, 1 ಪ್ಲಸ್ 2 3 ಆಯಿತು. ಇಜಿಕಲ್ ಟು ಮೊತ್ತ 15 ಇದೆ. 3 ಎಕ್ಸನ್ನು ಇಲ್ಲೇ ಇಡೋಣ. 3 ಎಕ್ಸ್ ಇಜಿಕಲ್ ಟು 15 ಇತ್ತು, ಇದು ಪ್ಲಸ್ 3 ಇತ್ತಲ್ಲ, ಈ ಇಜಿಕಲ್ ಟು ದಾಟ್ ಆ ಕಡೆ ಹೋದರೆ -3 ಆಗುತ್ತೆ. 3 ಎಕ್ಸ್ ಹಾಗೆ ಇಡೋಣ, ಇಜಿಕಲ್ ಟು 15ರಲ್ಲಿ 3 ಕಳೆಯೋಣ, 12 ಉಳಿತು. ಈಗ ಎಕ್ಸನ್ನು ಹಾಗೆ ಇಡೋಣ, ಎಕ್ಸ್ ಇಜಿಕಲ್ ಟು ಎಷ್ಟಿತ್ತು? 12 ಇತ್ತು. ಈ 3 ಅನ್ನೋದು ಇಜಿಕಲ್ ಟು ದಟ್ ಆ ಕಡೆ ಹೋದರೆ ಏನಾಗುತ್ತೆ? ಗುಣಾಕಾರ ಇತ್ತು, ಆ ಕಡೆ ಹೋದರೆ ಅದು ಭಾಗಾಕಾರ ಆಗುತ್ತೆ, ಡಿವೈಡ್ ಬೈ 3 ಬಂತು. ಈಗ ಕ್ಯಾನ್ಸಲ್ ಮಾಡಿಬಿಡೋಣ. 3 1 3 4 12. ಎಕ್ಸ್ ಬೆಲೆ ಇಜಿಕಲ್ ಟು 4 ಸಿಕ್ತು. ಫಾಸ್ಟಾಗಿ ಉತ್ತರ ಹಾಕ್ಲಿಕ್ಕೆ ಹೋಗಬಾರ್ದು. ಸಂಖ್ಯೆ ಏನು ಕೇಳ್ತಾನೆ? ಮಧ್ಯದ ಸಂಖ್ಯೆ ಅಂತಾನೆ. ಮಧ್ಯದ ಸಂಖ್ಯೆ ಅಂದರೆ ಮಿಡಲ್ ಯಾವ್ದು ಬರ್ತಾ ಇದೆ? ಇದು ಮಧ್ಯದ ಸಂಖ್ಯೆ. ಮಧ್ಯದ ಸಂಖ್ಯೆ ಇಜಿಕಲ್ ಟು ಎಕ್ಸ್ ಪ್ಲಸ್ 1 ಅಂದೇವಿ. ಬೆಲೆ ತುಂಬಿಡ್ತೀನಿ. ಎಕ್ಸ್ ಬೆಲೆ 4 ಸಿಕ್ಕಿದೆ, 4 ಪ್ಲಸ್ 1, 4ಕ್ಕೆ 1 ಕೂಡಿಸಿದ್ರೆ ಮಕ್ಕಳು ಉತ್ತರ ಎಷ್ಟು ಬರ್ತಾ ಇದೆ? 5 ಬರ್ತಾ ಇದೆ. 5, 4ಕ್ಕೆ ಪ್ಲಸ್ 1 ಕೂಡಿಸಿದ್ರೆ 5. ಉತ್ತರ ಮಧ್ಯದ ಸಂಖ್ಯೆ ಕೇಳಿಲ್ಲ ಅವನು, ಮಧ್ಯದ ಸಂಖ್ಯೆಯ ವರ್ಗ ಅಂತ ಹೇಳ್ತಾ ಇದ್ದಾನೆ. ವರ್ಗ ಮೀನ್ಸ್ ಸ್ಕ್ವಯರ್ ಅಂದರೆ ಈ ಸಂಖ್ಯೆ ವರ್ಗ ಅಂತಂದರೆ ಇದನ್ನು 2 ಬಾರಿ ಗುಣಿಸ್ಬೇಕು ಅಂತ ಅರ್ಥ. 5 ಇಂಟು 5, 5 5 25 ಸರಿಯಾದ ಉತ್ತರ ಆಗುತ್ತೆ. ಮಧ್ಯದ ಸಂಖ್ಯೆಯ ವರ್ಗ 25 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ ಸಂಖ್ಯೆ ಬಿ ರೈಟ್ ಆಗುತ್ತೆ. ವಿದ್ಯಾರ್ಥಿಗಳೇ, ಈ ಥರ ನೀವು ಪ್ರಶ್ನೆನ ಅರ್ಥ ಮಾಡಿಕೊಂಡು ಸರಿಯಾಗಿ ಬಿಡಿಸಿದ್ದೆ ಆದರೆ ಈಸಿಯಾಗಿ ನೀವು ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಂದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ನೋಡ್ಕೊಳ್ರಿ. ಪ್ರಶ್ನೆ ಸಂಖ್ಯೆ 4. 4ನೇ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಯಾವ ಮಕ್ಕಳಿಗೆ ಕೊಡ್ತಾ ಇದ್ದೀವಪ್ಪ ಅಂದರೆ ಸೈನಿಕ ಶಾಲೆ, ನವೋದಯ ಶಾಲೆ ಮತ್ತು ಈ ಫೌಂಡೇಶನ್ ಕೋರ್ಸಿಗಾಗಿಯೇ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನುರಿತ ಅನುಭವ ಹೊಂದಿರುವಂಥ ಟೀಚರ್ ಫ್ಯಾಕಲ್ಟಿಯಿಂದ ಪ್ರತಿದಿನ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಯಾವ ಮಕ್ಕಳಿಗೆ ಕೊಡ್ತಾ ಇದ್ದೀವಪ್ಪ ಅಂದರೆ ನಾವು 4 ಮತ್ತು 5ನೇ ತರಗತಿ ಓದುತ್ತಿರುವಂಥ ಮಕ್ಕಳಿಗೆ ಈ ಒಂದು ಕೋರ್ಸ್ ಸಿಗ್ತಾ ಇದೆ. ಇಂಗ್ಲೀಷ್ ಮೀಡಿಯಂ ಆರ್ ಕನ್ನಡ ಮೀಡಿಯಮ್ದಲ್ಲಿ ಓದ್ಬೋದು.
CBSE ಸಿಲೆಬಸ್ ಓದ್ರಿ, ICSE ಸಿಲೆಬಸ್ ಓದ್ರಿ, ಸ್ಟೇಟ್ ಸಿಲೆಬಸ್ ಓದ್ರಿ, ನೀವು ಕನ್ನಡ ಮಾಧ್ಯಮದಲ್ಲಿ ಆಗಿರ್ಬೋದು, ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿದ್ದರೂ ಕೂಡ ಈ ಆನ್ಲೈನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೋದು. ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಏನು ಮಾಡ್ತಿದ್ದೀವಿ, ನಾವು ಈ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಕ್ಲಾಸಸ್ಗೆ ನೀವು ಏನಾದರೂ ಜಾಯಿನ್ ಆಗಬೇಕಂದ್ರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ನಮ್ಮ ಆ್ಯಪನ್ನು ನೀವು ಏನು ಮಾಡಿಕೊಡ್ರಿ, ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಉಚಿತವಾದ ಕ್ಲಾಸಸ್ಗಳು ಕೂಡ ನಿಮಗೆ ಸಿಗಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಇದರ ಬಗ್ಗೆ ನೀವು ಉಚಿತವಾಗಿ ಈ ಕ್ಲಾಸನ್ನು ತೆಗೆದುಕೊಳ್ಳಿ. ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ಪ್ರತಿಭಾವಂತ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ನವೋದಯ ಶಾಲೆಗೆ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿ ಅನ್ನೋದೇ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಒಂದು ಕನಸಾಗಿದೆ. ಆ ಒಂದು ನಿಮ್ಮ ಗುರಿಯನ್ನು ಈ ಕ್ಲಾಸನ್ನು ಜಾಯಿನ್ ಆಗಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಶಾಲೆ ಆಯ್ಕೆ ಆಗಲಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 4 ಕೊಡ್ತಾ ಇದ್ದೇನೆ. ಸರಳೀಕರಿಸಿ. ಪ್ರತಿ ವರ್ಷವೂ ಕೂಡ ನಿಮಗೆ ಈ ಸರಳೀಕರಣದ ಮೇಲೆ ಲೆಕ್ಕ ಬರುತ್ತೆ. ಪ್ರಶ್ನೆ ಏನಿದೆ ಅಂದರೆ 10 × 10 ಪ್ಲಸ್ ಚೌಕವರ್ಣ ಸ್ಟಾರ್ಟ್ 400 ಭಾಗಿಸು ಪುಷ್ಪವರ್ಣ ಸ್ಟಾರ್ಟ್ 100 ಮೈನಸ್ ಅಲ್ಪವರ್ಣ ಸ್ಟಾರ್ಟ್ 50 ಮೈನಸ್ 3 × 10 ರೇಖಾವರ್ಣ ಕೊಟ್ಟಿದ್ದಾನೆ. ಅಲ್ಪವರ್ಣ ಕ್ಲೋಸ್, ಪುಷ್ಪವರ್ಣ ಕ್ಲೋಸ್, ಚೌಕವರ್ಣ ಕ್ಲೋಸ್. ಮಕ್ಕಳೇ, ಪ್ರತಿ ವರ್ಷವೂ ಪ್ರಶ್ನೆ ಪತ್ರಿಕೆಯಲ್ಲಿ ಸರಳೀಕರಣ ಮೇಲೆ ಕೊಟ್ಟಿರುವುದರಿಂದ ಈ ಪ್ರಶ್ನೆ ಕೂಡ ಆಯ್ಕೆ ಮಾಡಿಕೊಂಡಿದ್ದೀನಿ. ಈ ಥರ ಬಂದಾಗ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಆವರಣಗಳನ್ನು ಕೊಟ್ಟಿದ್ನ ಅಂತಂದರೆ ನೀವು ಫಸ್ಟು ರೇಖಾವರ್ಣವನ್ನು ಬಿಡಿಸ್ರಿ, ನೆಕ್ಸ್ಟು ಅಲ್ಪಾವರ್ಣ ಬಿಡಿಸಿ, ನೆಕ್ಸ್ಟು ಪುಷ್ಪಾವರ್ಣ ಬಿಡಿಸಿ, ಲಾಸ್ಟ್ ಕೊನೆಗೆ ಚೌಕಾವರ್ಣ ಬಿಡಿಸ್ಬೇಕು. ಇವುಗಳ ಮಧ್ಯದಲ್ಲಿ ಬಂದರೆ ಫಸ್ಟು ಭಾಗಾಕಾರ ಚಿಹ್ನೆ, ನೆಕ್ಸ್ಟು ಗುಣಾಕಾರ ಚಿಹ್ನೆ, ನೆಕ್ಸ್ಟು ಪ್ಲಸ್ಸು, ಲಾಸ್ಟ್ ಮೈನಸ್. ಈ ನಿಯಮ ನಿಮ್ಗೆ ಗೊತ್ತಿದ್ರೆ ಸಾಕು, ಈಸಿಯಾಗಿ ಪ್ರಶ್ನೆ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಫಸ್ಟು ಅವನು ಆವರಣ ಕೊಟ್ಟಾಗ ರೇಖಾವರ್ಣ ಬಿಡಿಸಂತಾನೆ, ನೆಕ್ಸ್ಟು ಅಲ್ಪಾವರ್ಣ, ನೆಕ್ಸ್ಟ್ ಪುಷ್ಪಾವರ್ಣ, ನೆಕ್ಸ್ಟ್ ಚೌಕಾವರ್ಣ. ಓಕೆ, ಅರ್ಥ ಆದರೆ ಈ ಲೆಕ್ಕವನ್ನು ನಾನು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳೇ ನೋಡ್ರಿ, ಫಸ್ಟು ನಾವು ರೇಖಾವರ್ಣ ಬಿಡಿಸ್ಬೇಕಂದ್ರೆ ರೇಖಾವರ್ಣ ಈ 2 ಸಂಖ್ಯೆಗಳ ಮಧ್ಯೆ ಇದೆಯಪ್ಪ ಅಂದರೆ ಹಿಂದ್ಗಡೆ ಇರೋದನ್ನು ವಾಪಸ್ ಆಗಿ ಬರ್ಕೋತಾ ಇದ್ದೀನಿ. 10 × 10 ಪ್ಲಸ್ ಚೌಕಾವರ್ಣ ಸ್ಟಾರ್ಟ್ 400 ಭಾಗಿಸು ಪುಷ್ಪವರ್ಣ ಸ್ಟಾರ್ಟ್ 100 ಮೈನಸ್ ಅಲ್ಪವರ್ಣ ಸ್ಟಾರ್ಟ್ 50 ಮೈನಸ್. ಇಲ್ಲಿ ನೋಡಿ, ರೇಖಾವರ್ಣ 3 ರಿಂದ 10 ಹತ್ತರವರೆಗೆ ಇದೆ ಅಂದ್ರೆ ಅದನ್ನು ಅಷ್ಟೇ ಬಿಡಿಸ್ಬೇಕಂತ ಅರ್ಥ. ಮಧ್ಯದಲ್ಲಿ ಇಂಟು ಚಿಹ್ನೆ ಬಂದರೆ ಗುಣಿಸ್ಬೇಕು. 10 3 30. ರೇಖಾವರ್ಣ ಮುಗೀತು. ಮುಂದ್ಗಡೆ ಪುಷ್ಪವರ್ಣ ಕ್ಲೋಸ್, ಅಲ್ಪವರ್ಣ ಕ್ಲೋಸ್, ಚೌಕಾವರ್ಣ ಕ್ಲೋಸ್. ನೆಕ್ಸ್ಟ್ ನಾವೇನು ಬಿಡಿಸ್ಬೇಕು, ಅಲ್ಪವರ್ಣ ಬಿಡಿಸ್ಬೇಕು. ಅಲ್ಪವರ್ಣ ಈ 2 ಸಂಖ್ಯೆಗಳ ಮಧ್ಯೆ ಬಂತು ನಮ್ಗೆ ಗೊತ್ತಾಯ್ತು. ಅದ್ರ ಹಿಂದ್ಗಡೆ ಏನಿದೆ ಮತ್ತೆ ವಾಪಸ್ ಹಾಗೆ ಬರ್ಕೋತಾ ಇದ್ದೀನಿ. 10 × 10 ಪ್ಲಸ್ ಚೌಕಾವರ್ಣ ಸ್ಟಾರ್ಟ್ 400 ಭಾಗಿಸು ಪುಷ್ಪವರ್ಣ ಸ್ಟಾರ್ಟ್ 100 ಮೈನಸ್ ಅಲ್ಪವರ್ಣದಲ್ಲಿ 50 ಮೈನಸ್ 30 ಕೊಟ್ಟಿದ್ದಾನೆ. 50ರಲ್ಲಿ 30 ಕಳೆದ್ರೆ 20 ಉಳಿತೆ. ಪುಷ್ಪವರ್ಣ ಕ್ಲೋಸ್, ಚೌಕಾವರ್ಣ ಕ್ಲೋಸ್. ನೆಕ್ಸ್ಟ್ ಯಾವುದು ಆವರಣ ಬಿಡಿಸ್ಬೇಕು, ಪುಷ್ಪವರ್ಣ ಬಿಡಿಸ್ಬೇಕು. ಪುಷ್ಪವರ್ಣ ಎಲ್ಲಿದೆ, ಈ 2 ಸಂಖ್ಯೆಗಳ ಮಧ್ಯೆ ಇದೆ. ಅದರ ಹಿಂದ್ಗಡೆ ಇರೋದನ್ನು ವಾಪಸ್ ಹಾಗೆ ಬರ್ಕೋತಾ ಇದ್ದೀನಿ. 10 × 10 ಪ್ಲಸ್ ಚೌಕಾವರ್ಣ ಸ್ಟಾರ್ಟ್ 400 ಭಾಗಿಸು 100ರಲ್ಲಿ 20 ಕಳೆದ್ರೆ 80 ಬರುತ್ತದೆ. ಚೌಕಾವರ್ಣ ಕ್ಲೋಸ್. ನೆಕ್ಸ್ಟ್ ಯಾವುದು, ಚೌಕಾವರ್ಣ ಇಸಿಕಲ್ ಟು 10 × 10 ಪ್ಲಸ್ ಇದನ್ನು 400 ಬಂದ ನೀವು ಈ ಥರ ಹಚ್ಚೊಂದು ಭಾಗಿಸ್ಬೋದು. ಕನ್ಫ್ಯೂಸ್ ಆದರೆ 400ನ್ನು ಡಿವೈಡ್ ಬೈ 80 ಈ ಥರನೂ ಭಾಗಿಸ್ಬೋದು. 0 0 ಕ್ಯಾನ್ಸಲ್, 8 1 8 5. ಓಕೆ, ಈ 5ಅನ್ನು ತಂದು ಇಲ್ಲಿ ಹಚ್ಬಿಡ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು, ನಾವು ಇವೆರಡು ಗುಣಿಸ್ಬೇಕು. 10ಕ್ಕೆ 10 ಕೂಡಿಸಿ 10 10 100. 100ಕ್ಕೆ ಪ್ಲಸ್ 5ಅನ್ನು ಕೂಡಿಸ್ಬಿಡಿ. ಇಜಿಕಲ್ ಟು ಎಷ್ಟು ಬರ್ತಾ ಇದೆ ನೋಡಿ ಮಕ್ಕಳೇ, ಇಜಿಕಲ್ ಟು 105 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ ಸಂಖ್ಯೆ ಡಿ ರೈಟ್ ಆಗುತ್ತೆ.
ಈ ಥರ ವಿದ್ಯಾರ್ಥಿಗಳು ಸ್ಲೋ ಆಗಿ ನಿಮಗೆ ಕಚ್ಚಾ ಕೆಲಸಕ್ಕಾಗಿ ಅಂತ ಕೊಡ್ತಾರ, ಅಲ್ಲಿ ಸರಿಯಾಗಿ ಎಲ್ಲ ಪ್ರಶ್ನೆ ಬಿಡಿಸ್ರಿ, ನೀವು ಗಣಿತದಲ್ಲಿ ಔಟ್ ಆಫ್ ಅಂಕವನ್ನು ಪಡ್ಕೋಬೋದು. ಓಕೆ, ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. 12 ಮೀಟರ್ ಇಂಟು 10 ಮೀಟರ್ ಅಳತೆಯ ಒಂದು ಆಯತಾಕಾರದ ಕೋಣೆಯ ನೆಲವನ್ನು ಪೂರ್ತಿಯಾಗಿ ಮುಚ್ಚಲು 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಅಳತೆಯ ಎಷ್ಟು ಆಯತಾಕಾರದ ಟೈಲ್ಸ್ ಆಸು ಕಲ್ಲುಗಳು ಬೇಕಾಗಬಹುದು? ಹೌ ಮ್ಯಾನಿ rectangular tiles measuring 10 centimeter into 8 centimeter are required to completely cover the floor of rectangular room measuring 12 meter into 10 meter. ನಿಮಗೆ ನವೋದಯ ಸಿಲೆಬಸ್ ಮೇಲೆ ಇರುವಂಥ ಒಂದು ಅಧ್ಯಾಯಗಳ ಮೇಲೆ ತೆಗೆದುಕೊಂಡು ಬಂದಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟು. 12 ಮೀಟರ್ ಇಂಟು 10 ಮೀಟರ್ ಅಳತೆಯ ಒಂದು ಆಯತಾಕಾರದ ಕೋಣೆ ಇದೆ ಅಂತ, ಈ ಥರ ಕೋಣೆ ಇದೆ ಅಂತೆ. ಆ ಕೋಣೆಯ ನೆಲಕ್ಕೆ ಅಂದರೆ ಈ ಒಳಗಡೆ ಭಾಗಕ್ಕೆ ಮುಚ್ಚಬೇಕಾದ್ರೆ 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಅಳತೆಯ ಆಯತಾಕಾರದ ಟೈಲ್ಸ್ಗಳು ಬೇಕು. ಈ ಥರ ಟೈಲ್ಸ್ ಹಾಕಬೇಕಾಗಿದ್ದಂತ ಒಳಗಡೆ, ಈ ಥರ ನಾವು ಟೈಲ್ಸನ್ನು ಕುಂದಿರಿಸ್ಬೇಕಾಗ್ಯದಂತ ಅಂತ ಕೊಟ್ಟಿದ್ದಾನೆ. ಈ ಥರ ಟೈಲ್ಸಿಗೆ ಕುಂದಿರಿಸ್ಲಿಕ್ಕೆ ಅವ ಕೇಳ್ತಾ ಇದ್ದಾನ, ಎಷ್ಟು ಟೈಲ್ಸ್ ಬೇಕಾಗ್ತವು, ಎಷ್ಟು ಆಸು ಕಲ್ಲುಗಳು ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮಗೆ ಬೇಕಾದ ಟೈಲ್ಸ್ ಕಂಡಿರ್ಬೇಕಂದ್ರೆ ನಮಗೆ ಒಳಗಡೆ ಏನು ಬೇಕು? ಈ ಒಂದು ಕೋಣೆಯ ವಿಸ್ತೀರ್ಣ ಬೇಕು. ನಮಗೆ ಒಳಗಡೆ ಎಷ್ಟು ವಿಸ್ತೀರ್ಣ ಇದೆ ಅಂತ ಗೊತ್ತಾದರೆ ನಮಗಷ್ಟು ಟೈಲ್ಸ್ಗಳನ್ನು ತೊಗೋಬೋದು. ಆದರೆ ಏನು ಮಾಡಿದಾನೆ ಅವನು? ಕೋಣೆಯ ಸೈಜ್ ಕೊಟ್ಟಿದ್ದಾನೆ. ಆ ಕೋಣೆ ಸೈಜನ್ನು 12 ಮೀಟರ್ ಇಂಟು 10 ಮೀಟರ್ ಅಳತೆದ ಒಂದು ಆಯತಾಕಾರದ ಆ ಕೋಣೆಯ ಜಾಗ ಇದೆ ಅಂತೆ. ಆದರೆ ಟೈಲ್ಸ್ ಅಂತ ಕೊಟ್ಟನ 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ದು ಟೈಲ್ಸ್ ಅಳತೆ ಅದಾವಂತೆ. ಹಂಗಂದ್ರೆ ನಾವು ಏನು ಮಾಡಬೇಕೀಗ? ಅಲ್ಲಿ ಕೋಣೆಯ ವಿಸ್ತೀರ್ಣವನ್ನು ನಾವು ಟೈಲ್ಸ್ನ ಸೈಜಿಗೆ ಕನ್ವರ್ಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗಬೇಕು. ಅದಕ್ಕೆ ಏನು ಮಾಡಬೇಕು ವಿದ್ಯಾರ್ಥಿಗಳೇ? ನಮಗೆ ಆಸುಕಲ್ಲುಗಳು ಬೇಕಾಗಿದೆ. ಆಸುಕಲ್ಲುಗಳು ಬೇಕಾಗಿತ್ತು, ಟೈಲ್ಸ್ಗಳು ಬೇಕಾಗಿದೆ. ಅಂದರೆ ಟೈಲ್ಸ್ಗಳ ಸಂಖ್ಯೆ ಇಜ್ಕಲ್ ಟು ನಾವು ಕಂಡುಹಿಡಬೇಕಂದ್ರೆ ನಮಗೇನು ಬೇಕಾಗಿದೆ? ಕೋಣೆಯ ವಿಸ್ತೀರ್ಣ ಬೇಕು. ನಮಗೆ ಕೋಣೆಯ ವಿಸ್ತೀರ್ಣ ಬೇಕು ಡಿವೈಡೆಡ್ ಬೈ ನಮಗೇನು ಬೇಕಾಗಿದೆ? ಆ ಟೈಲ್ಸ್ ಇದೆಯಲ್ಲ, ಆ ಟೈಲ್ಸ್ಗಳ ವಿಸ್ತೀರ್ಣ ಬೇಕಾಗುತ್ತೆ. ಟೈಲ್ಸ್ಗಳ ವಿಸ್ತೀರ್ಣ ಬೇಕು. ನೋಡಿಲಿ, ನೀವು ಇಷ್ಟು ಅರ್ಥ ಆದರೆ ಈಸಿಯಾಗಿ ನೀವು ತುಂಬೋದು ಬೆಲೆ. ನಮಗೇನು ಬೇಕಾಗಿದೆ ನೋಡ್ಕೊಡ್ರಿ. ಕೋಣೆಯ ವಿಸ್ತೀರ್ಣ ಕೊಟ್ಟಾರ. ಎಷ್ಟಿದೆಯಪ್ಪ ಅಂದರೆ 12 ಇಂಟು 10 ಮೀಟರ್ ಇದೆ. ಟೈಲ್ಸ್ನ ವಿಸ್ತೀರ್ಣ ಏನು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಇದೆ. ಮಕ್ಕಳೇ ನೋಡ್ರಿ, ಇದು ಕೋಣೆಯ ವಿಸ್ತೀರ್ಣ ಮೀಟರ್ದಲ್ಲಿ ಕೊಟ್ಟಿದ್ದಾನೆ, ಟೈಲ್ಸಿನ ವಿಸ್ತೀರ್ಣ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಅಂದರೆ ನಾವು ಏನೇನು ಮಾಡ್ಬೇಕಂದ್ರೆ ಮೀಟರನ್ನು ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು. ನಮ್ಗೆ ಆಲ್ರೆಡಿ ಗೊತ್ತು ಸರ್, 1 ಮೀಟರ್ ಅಂತಂದರೆ 1 ಮೀಟರ್ ಅಂದರೆ ನಮ್ಗೆ 100 ಸೆಂಟಿಮೀಟರ್ ಅಂತ ಗೊತ್ತಿದೆ. ಹಂಗಂದ್ರೆ 12 ಮೀಟರಪ್ಪ ಎಷ್ಟು ಆಗುತ್ತಂದರೆ 1200 ಮೀಟರ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಇನ್ನೊಂದು ಅಳತೆ 10 ಇದೆ. 10 ಮೀಟರ್ ಈಜಿಕಲ್ ಟು 10 ಇಂಟು 100 ಈಜಿಕಲ್ ಟು 1000 ಮೀಟರ್ ಆಗುತ್ತೆ ಅಂತ ಗೊತ್ತಾಯ್ತು. ಎಷ್ಟು? 10 ಇಂಟು 10 ಓಕೆ. 10 ಮೀಟರ್ ಈಜಿಕಲ್ ಟು 100 ಮೀಟರ್ ಆಯಿತು ಅಂತ ಗೊತ್ತಾಯ್ತು. ನಮಗೀಗ ಏನಾಯಿತು? ಎರಡೂ ಕೋಣೆಯ ವಿಸ್ತೀರ್ಣವನ್ನು ನಾವು ಟೈಲ್ಸಿಗೆ ವಿಸ್ತೀರ್ಣಕ್ಕೆ ಚೇಂಜ್ ಮಾಡಿಕೊಂಡ್ವಿ. ಮೂಲಮಾನ ಒಂದೇ ಆಯಿತು. ಈಗ ನಾವು ಬೆಲೆಯನ್ನು ತುಂಬೋಣ. ಓಕೆ, 12 ಮೀಟರ್ ಈಜಿಕಲ್ ಟು 1200 ಮೀಟರ್ ಇಂಟು 10 ಮೀಟರ್ ಈಜಿಕಲ್ ಟು 100 ಮೀಟರ್ ಡಿವೈಡೆಡ್ ಬೈ
10 ಇಂಟು 8 ಕ್ಯಾನ್ಸಲ್ ಮಾಡಿಬಿಡೋಣ. ಓಕೆ ಮಕ್ಕಳು ನೋಡ್ಕೊಳ್ಳಿ, 0 0 ಕ್ಯಾನ್ಸಲ್, 8 1 8, 8 1 8, 4 ಉಳಿತು, 40 ಆಯಿತು, 8 5 40, ಉಳಿದಿದ್ದು 15 ಇಂಟು 100 ಈಜಿಕಲ್ ಟು 15 1 15, ಮುಂದ್ಗಡೆ 2 0, 1000 ಎಷ್ಟು ಬೇಕಾಗ್ತದೆ ನೋಡ್ಕೊಳ್ಳಿ ಇಲ್ಲಿ. ಓಕೆ ಯಾವುದು ಇಲ್ಲಿ ಅಂತ 10 ಮೀಟರ್ ಇಸ್ಕಲ್ ಟು ಇದು 1000 ಆಗಬೇಕಾಯಿತು. ಓಕೆ 1000 ಇಸ್ಕಲ್ ಟು 1000 ಮೀಟರ್. ಓಕೆ ಸ್ವಲ್ಪ ಮಿಸ್ಟೇಕು, ಇದು 1000 ಇಸ್ಕಲ್ ಟು ನಮ್ಗೆ ಎಷ್ಟು ಟೈಲ್ಸ್ಗಳು ಬೇಕಾಗುತ್ತಂದರೆ ನಮಗೆ 15,000 ಟೈಲ್ಸ್ಗಳು ಬೇಕಾಗುತ್ತೆ. ಆಯ್ಕೆ ಸಂಖ್ಯೆ ಬಿ ರೈಟ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, 12 ಮೀಟರ್ ಇಂಟು 10 ಮೀಟರ್ ಅಳತೆಯ ಆಯತಾಕಾರದ ಒಂದು ಕೋಣೆಗೆ ನಮಗೆ 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಅಳತೆ ಎಷ್ಟು ಟೈಲ್ಸ್ಗಳು ಬೇಕಪ್ಪ ಅಂದ್ರೆ ಆಯತಾಕಾರದ ಟೈಲ್ಸ್ಗಳು 15,000 ಟೈಲ್ಸ್ಗಳಿದ್ರೆ ಆ ಕೋಣೆಯನ್ನು ಸರಿಯಾಗಿ ನಾವು ಏನು ಮಾಡ್ಬೋದು, ಟೈಲ್ಸ್ಗಳನ್ನು ಜೋಡಿಸ್ಬೋದು ಅನ್ನೋದು ಇದು ಸಂಬಂಧಿಸುವಂಥ ಲೆಕ್ಕ. ಫಸ್ಟ್ ನಿಮಗೆ ಈಸಿಯಾಗಿ ಮೂಲಮಾನ ಗೊತ್ತಿರಬೇಕು. 1 ಮೀಟರ್ ಇಸ್ಕಲ್ ಟು 1000 ಸೆಂಟಿಮೀಟರ್, 12 ಮೀಟರ್ ಇಸ್ಕಲ್ ಟು 1200 ಮೀಟರ್ ಆಗುತ್ತೆ. ಅದೇ 10 ಮೀಟರ್ ಕೊಡ್ದಾನೆ, 10 ಮೀಟರ್ ಇಸ್ಕಲ್ ಟು 10 ಇಂಟು 100 ಇಸ್ಕಲ್ ಟು 1000 ಮೀಟರ್ ಆಯಿತು. ಯಾಕೆ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಟೈಲ್ಸ್ಗಳು ಸೆಂಟಿಮೀಟರ್ದಲ್ಲಿ ಇರೋದ್ರಿಂದ ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. 10 ಮೀಟರ್ ಇಸ್ಕಲ್ ಟು 1000 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ 12 ಮೀಟರ್ ಇಸ್ಕಲ್ ಟು 1200 ಏನಾಗುತ್ತೆ, ಇದು ಸೆಂಟಿಮೀಟರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯಿತು. ಈಗ ನಾವು ಈಸಿಯಾಗಿ ಟೈಲ್ಸ್ಗಳ ಕಂಡಿರ್ಬೇಕಂದ್ರೆ ಕೋಣೆಯ ವಿಸ್ತೀರ್ಣ ಡಿವೈಡ್ ಬೈ ಟೈಲ್ಸ್ಗಳ ವಿಸ್ತೀರ್ಣವನ್ನು ಕೊಟ್ಟು ಕನಿಷ್ಠ ರೂಪಕ್ಕೆ ತಂದರೆ ನಾವು ಪರ್ಫೆಕ್ಟಾಗಿ ಉತ್ತರವನ್ನು ನೀಡಬಹುದು. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಪೂರ್ಣವಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿ ವರ್ಷವೂ ಕೂಡ ಕೆಲವು ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಅರ್ಥ ಆಗಲಿ ಅಂತ ನಾವು ಈ ಒಂದು ಉಚಿತವಾದ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಸರಿಯಾಗಿ ಪಾಲಕರು ಮತ್ತು ಶಿಕ್ಷಕರು ಈ ಕ್ಲಾಸನ್ನು ನಿಮ್ಮ ಮಕ್ಕಳಿಗೆ ಉಪಯೋಗಿಸ್ಕೊಳ್ಳಿ, ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳೋಕ್ಕೆ ಸಹಾಯ ಮಾಡಿ ಅಂತ ಹೇಳುತ್ತಾ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಒಟ್ಟು ಈಗ 8500 ಸಬ್ಸ್ಕ್ರೈಬರ್ಗಳಿದ್ದಾರೆ. ನೀವು ಕೂಡ ಸಬ್ಸ್ಕ್ರೈಬ್ ಆದರೆ ನಮ್ಮ ಉಚಿತವಾದ ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದಲ್ಲಿ ನೀವು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ನೀವು ನಮ್ಮ ಉಚಿತವಾದ ಸಬ್ಸ್ಕ್ರೈಬನ್ನು ಆಗಬೇಕಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಬೇಕು. ಅಲ್ಲಿ ಹೋಗಿ ನೀವು ಬೆಲ್ ಐಕನ್ ಗಂಟೆಯನ್ನು ಒತ್ತಿದರೆ ಸಾಕು. ಪಕ್ಕದಲ್ಲಿರುವಂಥ ಗಂಟೆನ ಒತ್ತಿಬಿಟ್ರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ಉಚಿತವಾದ ಲೈವ್ ಕ್ಲಾಸನ್ನು ತೆಗೆದುಕೊಳ್ಬೋದು. ಒಟ್ಟಾರೆಯಾಗಿ ನಿಮ್ಮ ಮಕ್ಕಳು ನವೋದಯ ಕ್ಲಾಸನ್ನು ಉಪಯೋಗಿಸಿಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ 9900556617 ನಂಬರಿಗೆ ಕರೆ ಮಾಡಿ. ನನ್ನ ಕ್ಲಾಸಸ್ ಇಷ್ಟ ಆಯಿತು, ನನ್ನ ಕ್ಲಾಸ್ ಚೆನ್ನಾಗಿ ಆಗ್ತಾಯಿದೆ, ಇದೇ ಥರ ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗಬೇಕಪ್ಪ ಅಂತ ಅನಿಸ್ತಾ ಇತ್ತಂದರೆ ಲೈಕ್ ಬಟನ್ ಒತ್ತಿ, ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟನ್ನು ಮಾಡಿರಿ. ಈ ಥರ ನೀವು 2025 ನಡೀತಾ ಇರುವಂತಹ ಡಿಸೆಂಬರ್ 13 ನಡೀತಾ ಇರುವಂತಹ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ರಿ. ನೀವು ಕೂಡ ಆಯ್ಕೆ ಆಗಲಿ ಅನ್ನೋದೇ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಕನಸಾಗಿದೆ. ಈ ಥರ ನೀವು ನವೋದಯ ಕನಸನ್ನು ಈಡೇರಿಸಲಂತಹ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.